ಮಾದಕ ವಸ್ತು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಎಲ್ಲಿ ನೋಡಿದ್ರೂ ಬೋರ್ಡ್ ಇರುತ್ತೆ. ಆದರೆ ಬೋರ್ಡ್ ಇದ್ರೂ ಕೂಡ ಅಲ್ಲಿ ಮಾದಕ ವಸ್ತುಗಳು ಇರುತ್ತೆ ಯಾಕೆ? ಇಂತಹ ಕಳ್ಳರು ಇರುವವರೆಗೆ ಮಾದಕ ವಸ್ತುಗಳು ರಾಜಾರೋಷವಾಗಿ ಸಾಗ್ತಾ ಇರ್ತದೆ. ಎಲ್ಲ ಮುಗೀತು, ಈಗ ಪೋಸ್ಟ್ ಮೂಲಕ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಇಂತಹದೇ ಒಂದು ಘಟನೆ ಬೆಂಗಳೂರಿನಲ್ಲಿ ಕೂಡ ನಡೆದಿದೆ. ಬೆಂಗಳೂರಿಗೆ ಅಂಚೆ ಮೂಲಕವೇ 6.5 ಲಕ್ಷ ಮೌಲ್ಯದ ಡ್ರಗ್ಸ್ ರವಾನೆ ಮಾಡಲಾಗಿದ್ದು, ಓರ್ವನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಗಿಫ್ಟ್ ಬಾಕ್ಸ್ನಲ್ಲಿ ಚರಸ್ ಇಟ್ಟು ಇಂಡಿಯಾ ಪೋಸ್ಟ್ ಮೂಲಕವೇ ಡ್ರಗ್ಸ್ ರವಾನೆ ಮಾಡಲಾಗುತ್ತಿತ್ತು. ಈ ಸಂಬಂಧ ರಿತೇಕ್ ರಾಜ್ ಎಂಬಾತನನ್ನ ಸಿಸಿಬಿ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ರಿತೇಕ್ ರಾಜ್ ಪಾರ್ಸೆಲ್ ರಿಸೀವ್ ಮಾಡಿದ್ದು ಸಿಸಿಬಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಚರಸ್ ಮಾದಕ ವಸ್ತು ಗಿಫ್ಟ್ ಬಾಕ್ಸ್ ರೂಪದಲ್ಲಿ ಅಂಚೆ ಮೂಲಕ ನಗರಕ್ಕೆ ಬಂದಿದೆ. ಗಿಫ್ಟ್ ಬಾಕ್ಸ್ ರೂಪದಲ್ಲಿ ನಗರಕ್ಕೆ ಚರಸ್ ಡ್ರಗ್ಸ್ ಕಳುಹಿಸಲಾಗಿತ್ತು. ರಿತೇಕ್ ರಾಜ್ ಪಾರ್ಸೆಲ್ ರಿಸೀವ್ ಮಾಡುತ್ತಿದ್ದಾಗ ಸಿಸಿಬಿ ಪೊಲೀಸರು ಬಂದಿದ್ದಾರೆ. ನಂತರ ಪೊಲೀಸರು ಬಾಕ್ಸ್ ಓಪನ್ ಮಾಡಿಸಿದಾಗ ಚರಸ್ ಇರುವುದು ಪತ್ತೆಯಾಗಿದೆ. ಸುಮಾರು 6.5 ಲಕ್ಷ ಮೌಲ್ಯದ 130 ಗ್ರಾಂ ಚರಸ್ ಪತ್ತೆಯಾಗಿದೆ. ಆರೋಪಿ ರಿತೇಕ್ ರಾಜ್ನನ್ನ ಪೊಲೀಸರು ಬಂಧಿಸಿದ್ದು, ಪಾರ್ಸೆಲ್ ಕಳುಹಿಸಿದ ಆರೋಪಿ ಅದಿತ್ ಸರ್ವೋತ್ತಮ್ ರಿಷಿಕೇಶ ಎಂಬಾತನನ್ನ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.